ವೃಶ್ಚಿಕ ರಾಶಿಯವರಿಗೂ ಕೂಡ ಗುರುಬಲ ಬರ್ತಾ ಇದೆ. ನಿಮಗೂ ಕೂಡ ಇಷ್ಟು ದಿವಸ ಹಿನ್ನಡೆಯಾಗಿತ್ತು. ನೋವು, ಸಂಕಟ, ವ್ಯಥೆ, ಅಪಮಾನಗಳನ್ನು ಅನುಭವಿಸಿದ್ರಿ. ತುಂಬ ಆತ್ಮೀಯರಿಂದಲೇ ನೋವನ್ನು ಪಟ್ಟಿದ್ರಿ. ಈಗ ಹಾಗಿಲ್ಲ. ಒಂದು ಶುಭ ಕಾಲಕ್ಕೆ ಗುರು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಖ್ಯಾತ ಸನ್ ಸಚಿವ ಶುಭೇ ಅರ್ಥಸುತವಾನ್ ಸ್ಯಾಧರ್ಮ ಕಾರ್ಯೋತ್ಸುಕ ಅಂತ ಹೇಳುತ್ತೆ. ತುಂಬ ಒಳ್ಳೆಯ ಉತ್ಕೃಷ್ಟವಾದ ಫಲದ ನಿರೂಪಣೆ ಇದು. ಸಚಿವರಾಗಿಬಿಡ್ತಕ್ಕಂಥದ್ದು ನಿಮ್ಮ ವಲಯಗಳಲ್ಲಿ ನೀವು ಅಧಿಕಾರಿಗಳಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಸಚಿವರು ಅಂತಂದರೆ ಏನು ಸರ್ಕಾರದಲ್ಲೇ ಆಗಬೇಕು ಅಂತೇನಿಲ್ಲ. ಮನೆಯಲ್ಲೇ ನಿಮ್ಮ ಒಂದು ಸಣ್ಣ ಪುಟ್ಟ ಚೌಕಟ್ಟು ಯಾವುದನ್ನು ನಿಮ್ಮ ರಾಜ್ಯಭಾರ ಇದೆ, ಮನೆ ಮಟ್ಟಿಗೆ ಮನೆ, ಊರಿನ ಮಟ್ಟಿಗೆ ಊರು, ತಾಲೂಕಿನ ಮಟ್ಟಿಗೆ ತಾಲೂಕು, ರಾಜ್ಯದ ಮಟ್ಟಕ್ಕೆ ರಾಜ್ಯ, ಆ ರೀತಿಯಲ್ಲಿ ನಿಮ್ಮ ವಲಯಗಳಲ್ಲಿ ನೀವು ಗುರುತಿಸಲ್ಪಡ್ತೀರಾ. ಅಲ್ಲಿ ಅಧಿಕಾರದ ಬಲ ಸಿಗ್ತಕ್ಕಂಥದ್ದು, ಅಧಿಕಾರವೇ ಸಿಗ್ತಕ್ಕಂಥದ್ದು, ಆ ರೀತಿಯ ಒಂದು ಶುಭ ಫಲವನ್ನು ಗುರು ಖಂಡಿತ ತಂದು ಕೊಡ್ತಾನೆ. ಮತ್ತು ಸ್ಯಾಧರ್ಮ ಕಾರ್ಯೋತ್ಸುಕ, ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಯಾವುದೋ ದೇವಸ್ಥಾನ, ಯಾವುದೋ ಪುಣ್ಯ ಕಾರ್ಯಗಳು, ಮತ್ತೊಬ್ಬರಿಗೆ ಸಹಾಯ, ಉಪಕಾರ ಮಾಡ್ತಕ್ಕಂಥ ಒಂದು ಮನೋಭಾವ, ಅಥವಾ ಕ್ಷೇತ್ರ ದರ್ಶನ. ಇಷ್ಟು ದಿವಸ ನಾನು ನೋಡಲಿಕ್ಕಾಗಲಿಲ್ಲ ಅಯೋಧ್ಯೆಯೋ ಕಾಶಿಯೋ ಅಂಥ ಒಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋಣ ಅಂತಕ್ಕಂಥ ಒಂದು ಭಾವನೆ ಉತ್ಕಟವಾಗಿ ಆ ಕಡೆಗೆ ಸಂಚಾರ ಬೆಳೆಸ್ತಕ್ಕಂಥದ್ದಕ್ಕೆ ಗುರು ಪ್ರೇರಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಭಾಗ್ಯದಲ್ಲಿ ಗುರು ಸಂಚರಿಸುವಾಗ ಉತ್ತಮರ ಸಂಪರ್ಕ ಏರ್ಪಾಡಾಗುತ್ತೆ. ಅದು ಬಹಳ ಕಷ್ಟ. ಪುಣ್ಯವಂತರ ಸಂಪಾದನೆಯೇ ದುರ್ಲಭವಾಗಿದೆ. ಅಂಥದ್ದು ಈಗ ಉಂಟಾಗುತ್ತದು. ಸದ್ಗುರುವಿನ ದರ್ಶನ ಆಗ್ತಕ್ಕಂಥದ್ದು, ಉತ್ತಮರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಬದುಕು ಬಂಗಾರವಾಗುತ್ತೆ ನಿಜ ಅರ್ಥದಲ್ಲಿ. ಮತ್ತು ಧನಾಧಿಪತಿ ಭಾಗ್ಯದಲ್ಲಿ ಸಂಚರಿಸುವಾಗ ಹಣಕಾಸಿನ ಮೂಲವೂ ಕೂಡ ಎಲ್ಲಿಂದ ನೀವು ಸಂಪಾದಿಸ್ತಾ ಇದ್ದೀರೋ ಆ ಸಂಪಾದನೆಯ ದಾರಿಗಳು ಸೇರ್ಪಡೆಯಾಗುತ್ತೆ. ಮತ್ತು ಹೊಸ ಪ್ಯಾರಲಲ್ ಇನ್ಕಮ್ಗಳು ಶುರುವಾಗ್ತಕ್ಕಂಥದ್ದು. ಮತ್ತು ವಾಕ್ಪಟುತ್ವ ಚೆನ್ನಾಗಿರ್ತದೆ. ಮತ್ತು ಉಪನ್ಯಾಸಕರಿಗೆ ಮತ್ತು ಧ್ವನಿಗ್ರಹಣ, ಧ್ವನಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತುಂಬ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ಮತ್ತು ಪುರೋಹಿತ ವರ್ಗ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲಸ ಕಾರ್ಯ ನಿಭಾಯಿಸ್ತಾ ಇರತಕ್ಕಂಥವ್ರು ಅವುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವುಗಳ ವ್ಯಾಪ್ತಿ ಹೆಚ್ಚತಕ್ಕಂಥ ಒಂದು ಸಾಧ್ಯತೆ. ಮತ್ತು ಪಂಚಮಾಧಿಪತಿಯೂ ಹೌದು. ಹೀಗಾಗಿ ಪಂಚಮಾಧಿಪತಿಯಲ್ಲಿ ಭಾಗ್ಯಸ್ಥಾನಕ್ಕೆ ಬಂದಾಗ ಮಕ್ಕಳಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತೆ. ಮಕ್ಕಳಿಂದಾಗಿ ನಿಮಗೆ ಒಂದು ಬೆಲೆ ಮಾನ್ಯತೆ ಸಿಗ್ತಕ್ಕಂಥದ್ದು, ಮಕ್ಕಳ ಹೆಸರಿನಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂತಹ ಸಾಧ್ಯತೆ ಸೂಚಿಸುತ್ತೆ. ಅಷ್ಟೇ ಅಲ್ಲ, ವಿವಾಹಿತರಿಗೆ, ಹೊಸದಾಗಿರ್ತಕ್ಕಂಥವರಿಗೆ ಸಂತಾನ ಸೂಚನೆಯಂತಹ ಸತ್ಫಲಗಳನ್ನು ಕೂಡ ಈ ಒಂದು ಗುರುಬಲ ನಿಮ್ಮ ಪಾಲಿಗೆ ತಂದುಕೊಡುತ್ತೆ. ಗುರು ಭಾಗ್ಯದಲ್ಲಿದ್ದರೆ ತುಂಬ ಉತ್ಕೃಷ್ಟವಾದ ಫಲ, ಅದು ಉಚ್ಚಸ್ಥಾನ, ಸ್ವಚ್ಛೇ ಪೂರ್ಣಂ ಅಂತ ಹೇಳುತ್ತೆ. ಹೀಗಾಗಿ ಪೂರ್ಣ ಫಲವನ್ನು ಗುರು ನಿಮ್ಮ ಪಾಲಿಗೆ ತಂದುಕೊಡ್ತಾನೆ. ನಿಮ್ಮ ರಾಶಿಗೂ ಗುರು ದೃಷ್ಟಿ ಇದೆ. ಹೀಗಾಗಿ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗುತ್ತೆ. ಇಷ್ಟು ದಿವಸ ಆಗಿದ್ದಂತಹ ಅಪಮಾನಗಳು, ವ್ಯಥೆಯೋ, ನೋವೋ, ಸಂಕಟ, ಅದನ್ನೆಲ್ಲ ಗುರು ತನ್ನ ಬೆಳಕನ್ನು ನಿಮ್ಮ ಮೇಲೆ ಹಾಯಿಸುವ ಮೂಲಕ ಆ ಎಲ್ಲ ಕೊಳೆಗಳನ್ನು ಆತ ನಿವಾರಣೆ ಮಾಡಿ ಹೊಸ ಬೆಳಕನ್ನು ಸೂಚಿಸ್ತಾನೆ. ಅಷ್ಟೇ ಅಲ್ಲ, ನಿಮಗೂ ಕೂಡ ಒಂದು ಮಾನ್ಯತೆ, ಗೌರವ, ಸಂದಾಯ ಆಗುವಾಗ ಮಾಡ್ತಾನೆ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಒಂದು ವಿಶೇಷ ಬಂಗಾರದ ಫಲವನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಅಕ್ಟೋಬರ್ 31ರವರೆಗೆ ಗುರು ನಿಮ್ಮನ್ನು ಶ್ರೀರಕ್ಷೆಯಿಂದ ಕಾಪಾಡುವುದು ಅಷ್ಟೇ ಅಲ್ಲ, ನಿಮಗೆ ಉತ್ಕೃಷ್ಟವಾದ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಈ ದಿವಸ ನೀವು ಪ್ರಾರ್ಥನೆಗೆ ಪಂಚಮದ ಶನಿ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿಸ್ತಾನೆ. ಈ ಕಾರಣದಿಂದ ಶನೈಶ್ಚರನ ಆರಾಧನೆ ತಪ್ಪಿಸಬೇಡಿ, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.